6ನೇ ತರಗತಿ ಗಣಿತ ಸಂಖ್ಯಾ ಆಟ ಎಂಬ ಪಾಠವನ್ನು ನಾವಿವತ್ತು ಕಲಿಯೋಣ. ಸಂಖ್ಯೆಗಳನ್ನು ಕೇವಲ ಎಣಿಸಲು ಮಾತ್ರ ಬಳಸಲಾಗುತ್ತದೆಯೇ ಅಥವಾ ಅವುಗಳಲ್ಲಿ ಕೆಲವು ವಿನ್ಯಾಸಗಳು ಇವೆಯೇ? ಸಂಖ್ಯಾ ರೇಖೆಯ ಮೇಲೆ ಸೂಪರ್ ಸೆಲ್ಗಳು ಮತ್ತು ಸಂಖ್ಯೆಗಳ ವಿನ್ಯಾಸಗಳನ್ನು ನಾವು ಈ ಪಾಠದಲ್ಲಿ ಅರ್ಥ ಮಾಡಿಕೊಳ್ಳೋಣ. ನನಗಿಂತ ಎಷ್ಟು ಮಂದಿ ಎತ್ತರವಾಗಿದ್ದಾರೆ ಎಂಬ ಚಟುವಟಿಕೆಯನ್ನು ಮಾಡೋಣ. 10 ವಿದ್ಯಾರ್ಥಿಗಳಿಗೆ ಮುಂದೆ ಬಂದು ಒಂದು ಸಾಲಿನಲ್ಲಿ ನಿಲ್ಲುವಂತೆ ಹೇಳಿ. ಒಬ್ಬ ವಿದ್ಯಾರ್ಥಿ ಪಕ್ಕದಲ್ಲಿ ನಿಂತಿರುವ ಮಕ್ಕಳಲ್ಲಿ ಕೇವಲ ಒಬ್ಬ ಮಾತ್ರ ಹೆಚ್ಚು ಎತ್ತರವಾಗಿದ್ದರೆ ಆ ವಿದ್ಯಾರ್ಥಿ 1 ಎಂದು ಹೇಳಬೇಕು. ಪಕ್ಕದಲ್ಲಿ ನಿಂತಿರುವ ಇಬ್ಬರೂ ಮಕ್ಕಳು ಹೆಚ್ಚು ಎತ್ತರವಾಗಿದ್ದರೆ ಆ ವಿದ್ಯಾರ್ಥಿ 2 ಎಂದು ಹೇಳಬೇಕು. ಪಕ್ಕದಲ್ಲಿ ನಿಂತಿರುವ ಯಾರೂ ಹೆಚ್ಚು ಎತ್ತರವಾಗಿರದಿದ್ದರೆ ಆ ವಿದ್ಯಾರ್ಥಿ 0 ಎಂದು ಹೇಳಬೇಕು. ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮ ನೆರೆಹೊರೆಯವರು ಎಷ್ಟು ಎತ್ತರದವರು ಎಂದು ಹೇಳುತ್ತಾರೆ. ಈ ರೀತಿ ಸಾಲಾಗಿ ನಿಲ್ಲುವುದು. ಈಗ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮ ನೆರೆಹೊರೆಯವರು ಎಷ್ಟು ಎತ್ತರವಾಗಿದ್ದಾರೆಂದು ಹೇಳುತ್ತಾರೆ. 1 ಎಂದು ಹೇಳಿದರೆ ಪಕ್ಕದಲ್ಲಿರುವ ಒಬ್ಬ ವ್ಯಕ್ತಿಯು ಎತ್ತರವಾಗಿದ್ದಾನೆ ಎಂದು ಅರ್ಥ. 0 ಎಂದು ಹೇಳಿದರೆ ತನಗಿಂತ ಎತ್ತರದವರು ಯಾರೂ ಅಕ್ಕಪಕ್ಕದಲ್ಲಿ ಇಲ್ಲ ಎಂದು ಅರ್ಥ. 1 ಎಂದು ಹೇಳಿದರೆ ತನಗಿಂತ ಎತ್ತರದವರು ಒಬ್ಬ ವಿದ್ಯಾರ್ಥಿ ಇದ್ದಾರೆ ಎಂದು ಅರ್ಥ. ನೆರೆಹೊರೆಯವರು ಎಂದರೆ ನಿಮ್ಮ ಎಡ ಮತ್ತು ಬಲಭಾಗದಲ್ಲಿರುವ ವಿದ್ಯಾರ್ಥಿಗಳು. ಈಗ ಸಂಖ್ಯೆಗಳು ಏನಾಗುತ್ತವೆ ಎಂದು ಹೇಳಿ. ಇಲ್ಲಿ ಮೊದಲನೇ ಹುಡುಗಿ 0 ಎಂದು ಹೇಳುತ್ತಾಳೆ. ಯಾಕೆಂದರೆ ತನ್ನ ಪಕ್ಕದಲ್ಲಿರುವ ನಿಂತಿರುವ ವಿದ್ಯಾರ್ಥಿಯು ತನಗಿಂತ ಚಿಕ್ಕವಾಗಿದ್ದಾನೆ. ಹಾಗಾಗಿ ಉಳಿದವರೆಲ್ಲರೂ 1 ಎಂದು ಹೇಳುತ್ತಾರೆ. ಯಾಕೆಂದರೆ ಪ್ರತಿಯೊಬ್ಬರೂ ತನ್ನ ಪಕ್ಕದಲ್ಲಿರುವ ವಿದ್ಯಾರ್ಥಿಯು ತನಗಿಂತ ಎತ್ತರವಾಗಿರುತ್ತಾನೆ. ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರೂ 1 ಎಂದು ಹೇಳುತ್ತಾರೆ. ನಾವು 5 ಮಕ್ಕಳ ಇನ್ನೊಂದು ಗುಂಪನ್ನು ಒಂದು ಸಾಲಿನಲ್ಲಿ ನಿಲ್ಲಿಸೋಣ. ಎಲ್ಲ ಮಕ್ಕಳು 0 ಎಂದು ಹೇಳುವಂತೆ ಅವರನ್ನು ಒಂದೇ ಸಾಲಿನಲ್ಲಿ ನಿಲ್ಲಿಸಬಹುದೇ? ನಿಲ್ಲಿಸಬಹುದು. ಯಾವಾಗ? ಎಲ್ಲರೂ ಒಂದೇ ಎತ್ತರದಲ್ಲಿದ್ದರೆ ನಾವು ಹೀಗೆ ಮಾಡಬಹುದು. ಇನ್ನು ಎರಡೂ ಸಾಲಿನ ಎರಡೂ ತುದಿಗಳಲ್ಲಿರುವ ಮಕ್ಕಳು 2 ಎಂದು ಹೇಳುವಂತೆ ಅವರನ್ನು ನಿಲ್ಲಿಸಬಹುದೇ? ಇದು ಸಾಧ್ಯವಿಲ್ಲ. ಯಾಕೆಂದರೆ ಸಾಲಿನ ತುದಿಗಳಲ್ಲಿರುವ ಮಕ್ಕಳಿಗೆ ಒಬ್ಬರೇ ನೆರೆಹೊರೆಯವರು ಇರುತ್ತಾರೆ. ಆದ್ದರಿಂದ ಅವರು ಎಂದಿಗೂ 2 ಎಂದು ಹೇಳಲು ಸಾಧ್ಯವಿಲ್ಲ. ಎಲ್ಲ 5 ಮಕ್ಕಳು 1 ಎಂದು ಹೇಳುವಂತೆ ಅವರನ್ನು ಒಂದೇ ಸಾಲಿನಲ್ಲಿ ನಿಲ್ಲಿಸಬಹುದೇ? ಇದು ಕೂಡ ಸಾಧ್ಯವಿಲ್ಲ. ಯಾಕೆಂದರೆ ನಾವು ಎತ್ತರದ ಕ್ರಮದಲ್ಲಿ ಅಂದರೆ ಎತ್ತರದ ಏರಿಕೆಯ ಕ್ರಮದಲ್ಲಿ ಅವರನ್ನು ನಿಲ್ಲಿಸಿದರೂ ನಮಗೆ 1 1 1 ಅಂದರೆ ಕೊನೆಯಲ್ಲಿ ನಿಂತವರ ಎತ್ತರ ಅಲ್ಲಿ ನಾವು ಅವರು 0 ಎಂದು ಹೇಳಬೇಕಾಗುತ್ತದೆ. ಯಾಕೆಂದರೆ ತನಗಿಂತ ಎತ್ತರದವರು ಅಲ್ಲಿ ಯಾರೂ ಇರುವುದಿಲ್ಲ ಕೊನೆಯಲ್ಲಿ ನಿಂತ ವಿದ್ಯಾರ್ಥಿಗೆ. ಹಾಗಾಗಿ ಎಲ್ಲರೂ 1 ಎಂದು ಹೇಳುವ ಹಾಗೆ ನಿಲ್ಲಿಸಲು ಸಾಧ್ಯವಿಲ್ಲ. 0 1 2 1 0 ಎಂಬ ಕ್ರಮವನ್ನು ಪಡೆಯಬಹುದೇ? ಹೌದು. ವ್ಯವಸ್ಥೆ ಹೀಗಿರಲಿ. ಅತ್ಯಂತ ಎತ್ತರದ ಮಕ್ಕಳನ್ನು 2 ತುದಿಗಳಲ್ಲಿ ನಿಲ್ಲಿಸಿ. ಅತಿ ಕಡಿಮೆ ಎತ್ತರದ ಮಗುವನ್ನು ಮಧ್ಯದಲ್ಲಿ ನಿಲ್ಲಿಸಿ. ಉಳಿದ ಮಕ್ಕಳನ್ನು 2ನೇ ಮತ್ತು 4ನೇ ಸ್ಥಾನಗಳಲ್ಲಿ ನಿಲ್ಲಿಸಿದಾಗ ಈ ವ್ಯವಸ್ಥೆಯನ್ನು ಪಡೆಯಬಹುದು. ಏಕೆ ಅಥವಾ ಏಕೆ ಸಾಧ್ಯವಿಲ್ಲ ಎಂಬ ಚಟುವಟಿಕೆಯಿಂದ ನಾವೇನು ಕಲಿತೆವು? ಸಂಖ್ಯೆಗಳನ್ನು ಜೋಡಣೆಯಲ್ಲಿ ಕೆಲವು ವಿನ್ಯಾಸಗಳನ್ನು ಪ್ರದರ್ಶಿಸಲು ಬಳಸಬಹುದು ಎಂದು ನಾವು ಕಲಿಯುತ್ತೇವೆ. ಹಂತ ಹಂತವಾಗಿ ಸಂಖ್ಯೆಗಳನ್ನು ಹೋಲಿಸುವ ಪ್ರಕ್ರಿಯೆಯು ಸಂಖ್ಯೆಗಳನ್ನು ಜೋಡಿಸಲು ಸಹಾಯ ಮಾಡುತ್ತದೆ. ಸೂಪರ್ ಸೆಲ್ಗಳು. ಸುಮ ಕೆಲವು ಸಂಖ್ಯೆಗಳನ್ನು ಒಂದೇ ಸಾಲಿನಲ್ಲಿ ಬರೆದಳು. ಅವಳು ಕೆಲವು ಸೆಲ್ಗಳಿಗೆ ಬಣ್ಣ ಹಚ್ಚಿದಳು. ನಂತರ ಅವಳು ಯಾವ ತರ್ಕವನ್ನು ಬಳಸಿ ಕೆಲವು ಸೆಲ್ಗಳಿಗೆ ಮಾತ್ರ ಬಣ್ಣ ಹಚ್ಚಲಾಗಿದೆ ಎಂಬುದನ್ನು ಊಹಿಸಲು ಅದನ್ನು ವಿರಾಜಿಗೆ ನೀಡಿದಳು.
ಒಂದು ಸೆಲ್ನಲ್ಲಿರುವ ಸಂಖ್ಯೆ ಅದರ ಅಕ್ಕಪಕ್ಕದ ಎರಡೂ ಸಂಖ್ಯೆಗಳಿಗಿಂತ ದೊಡ್ಡದಿದ್ದರೆ ಸುಮಾ ಆ ಸೆಲ್ಗೆ ಬಣ್ಣ ಹಚ್ಚಿದ್ದಾಳೆ. ಈ ಅಕ್ಕಪಕ್ಕದಲ್ಲಿರುವ ಸೆಲ್ಗಳನ್ನು ನೆರೆಹೊರೆಯ ಸೆಲ್ಗಳು ಎಂದು ಕರೆಯುತ್ತಾರೆ. ಸೂಪರ್ ಸೆಲ್ ಎಂದರೆ ಅಡ್ಡ ಸಾಲಿನಲ್ಲಿರುವ ಒಂದು ಸೆಲ್, ಅದರಲ್ಲಿರುವ ಸಂಖ್ಯೆ ಅದರ ಎಲ್ಲ ನೆರೆಹೊರೆಯ ಸೆಲ್ಗಳಲ್ಲಿರುವ ಸಂಖ್ಯೆಗಳಿಗಿಂತ ದೊಡ್ಡದಾಗಿರುತ್ತದೆ. ನೆರೆಹೊರೆಯ ಸೆಲ್ಗಳು ಎಂದರೆ ಎಡ ಮತ್ತು ಬಲಭಾಗದಲ್ಲಿರುವ ಸೆಲ್ಗಳು. ಇಲ್ಲಿ 33 ತನ್ನ ಎರಡೂ ನೆರೆಹೊರೆಯ ಸಂಖ್ಯೆಗಳಿಗಿಂತ ದೊಡ್ಡದಾಗಿದೆ, ಆದ್ದರಿಂದ ಅದು ಸೂಪರ್ ಸೆಲ್. 51 ತನ್ನ ಎರಡೂ ನೆರೆಹೊರೆಯ ಸಂಖ್ಯೆಗಳಿಗಿಂತ ದೊಡ್ಡದು, ಆದ್ದರಿಂದ ಅದು ಸೂಪರ್ ಸೆಲ್. 25 ಕೇವಲ ಒಂದು ನೆರೆಹೊರೆಯ ಸಂಖ್ಯೆಗಿಂತ ಮಾತ್ರ ದೊಡ್ಡದು, ಹಾಗಾಗಿ ಅದು ಸೂಪರ್ ಸೆಲ್ ಅಲ್ಲ. ಅಡ್ಡ ಸಾಲಿನಲ್ಲಿ ತುದಿಯ ಸೆಲ್ಗಳಿಗೆ ಕೇವಲ ಒಂದು ನೆರೆಹೊರೆಯ ಸೆಲ್ ಮಾತ್ರ ಇರುತ್ತದೆ. ಅದರಲ್ಲಿರುವ ಸಂಖ್ಯೆ ಆ ಒಂದು ನೆರೆಹೊರೆಯ ಸಂಖ್ಯೆಗಿಂತ ದೊಡ್ಡದಿದ್ದರೆ ಮಾತ್ರ ಅವು ಸೂಪರ್ ಸೆಲ್ಗಳಾಗುತ್ತವೆ. ಗ್ರಿಡ್ಡಿನಲ್ಲಿ ತುದಿಯ ಸೆಲ್ಗಳಿಗೆ ಕೇವಲ 3 ನೆರೆಹೊರೆಯ ಸೆಲ್ಗಳು ಇರುತ್ತವೆ ಮತ್ತು ಮೂಲೆ ಸೆಲ್ಗಳಿಗೆ ಕೇವಲ 2 ನೆರೆಹೊರೆಯ ಸೆಲ್ಗಳು ಇರುತ್ತವೆ. ಅದರಲ್ಲಿರುವ ಸಂಖ್ಯೆ ಆ ಎಲ್ಲ ನೆರೆಹೊರೆಯ ಸಂಖ್ಯೆಗಳಿಗಿಂತ ದೊಡ್ಡದಿದ್ದರೆ ಅವು ಸೂಪರ್ ಸೆಲ್ಗಳಾಗುತ್ತವೆ. 34, 67, 16, 89, 72 ಈ ಸಂಖ್ಯೆಗಳನ್ನು ಅಡ್ಡ ಸಾಲಿನಲ್ಲಿ ಜೋಡಿಸೋಣ. ಈ ಜೋಡಣೆಯಲ್ಲಿರುವ ಸೂಪರ್ ಸೆಲ್ಗಳನ್ನು ಗುರುತಿಸಿ. ಇಲ್ಲಿ ನೋಡಿ, 81 16ಕ್ಕಿಂತ ದೊಡ್ಡದು, ಹಾಗಾಗಿ 89ಅನ್ನು ಸೂಪರ್ ಸೆಲ್ ಎಂದು ಹೇಳಬಹುದೇ? ಅದೇ ರೀತಿ 72 16 ಮತ್ತು 34ಕ್ಕಿಂತ ದೊಡ್ಡದು, 72ಅನ್ನು ಕೂಡ ಸೂಪರ್ ಸೆಲ್ ಎಂದು ಹೇಳಬಹುದೇ? 67 34ಕ್ಕಿಂತ ದೊಡ್ಡದು, 67ಅನ್ನು ಸೂಪರ್ ಸೆಲ್ ಎಂದು ಹೇಳಬಹುದೇ? ಹೇಳಬಹುದು. ಇಲ್ಲಿ 89, 72 ಹಾಗೂ 67 ಸೂಪರ್ ಸೆಲ್ಗಳಾಗಿವೆ. ಈ ಸಂಖ್ಯೆಗಳು ತನ್ನ ನೆರೆಹೊರೆಯ ಸಂಖ್ಯೆಗಿಂತ ದೊಡ್ಡದಾಗಿವೆ. ಇನ್ನು ಈ ರೀತಿ ಜೋಡಿಸಿದರೆ ಇಲ್ಲಿ ನೀವು ಸೂಪರ್ ಸೆಲ್ಗಳನ್ನು ಕಂಡುಹಿಡಿಯಬಹುದೇ? ಎರಡನೇ ಜೋಡಣೆ ಮತ್ತು ಮೂರನೇ ಜೋಡಣೆಯನ್ನು ಗಮನಿಸಿ. ಎರಡನೇ ಜೋಡಣೆಯಲ್ಲಿ 89 ಮತ್ತು 72 ಸೂಪರ್ ಸೆಲ್ಗಳಾಗಿವೆ. ಮೂರನೇ ಜೋಡಣೆಯಲ್ಲಿ 89 ಸೂಪರ್ ಸೆಲ್ ಆಗಿರುತ್ತದೆ. ಈಗ ಮೂರೂ ಜೋಡಣೆಗಳನ್ನು ಹೋಲಿಸಿ ನೋಡಿ. ಪ್ರತಿಯೊಂದು ಜೋಡಣೆಯಲ್ಲಿ ಎಷ್ಟೆಷ್ಟು ಸೂಪರ್ ಸೆಲ್ಗಳಿವೆ? ಗ್ರಿಡ್ಡಿನಲ್ಲಿ ಸೂಪರ್ ಸೆಲ್. ಈಗ ಗ್ರಿಡ್ಡಿನಲ್ಲಿ ಒಂದು ಸೆಲ್ನಲ್ಲಿರುವಂತಹ ಸಂಖ್ಯೆ ಅದರ ಎಲ್ಲ ನೆರೆಹೊರೆಯ ಸೆಲ್ಗಳಲ್ಲಿರುವ ಸಂಖ್ಯೆಗಳಿಗಿಂತ ದೊಡ್ಡದಿದ್ದರೆ ಅದನ್ನು ಸೂಪರ್ ಸೆಲ್ ಎಂದು ಕರೆಯಲಾಗುತ್ತದೆ. ನೆರೆಹೊರೆಯ ಸಂಖ್ಯೆಗಳು ಸೆಲ್ಗಳೆಂದರೆ ಎಡ, ಬಲ, ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿರುವ ಸೆಲ್ಗಳಾಗಿವೆ. ಇಲ್ಲಿ 48 ತನ್ನ 4 ನೆರೆಹೊರೆಯ ಸಂಖ್ಯೆಗಳಿಗಿಂತ ದೊಡ್ಡದು, ಆದ್ದರಿಂದ ಇದು ಸೂಪರ್ ಸೆಲ್. 55 ತನ್ನ 3 ನೆರೆಹೊರೆಯ ಸಂಖ್ಯೆಗಳಿಗಿಂತ ದೊಡ್ಡದಾಗಿದೆ, ಆದರೆ 4ನೇ ನೆರೆಹೊರೆಯ ಸಂಖ್ಯೆಗಿಂತ ದೊಡ್ಡದಾಗಿಲ್ಲ. ನೋಡಿ, 55ರ ಪಕ್ಕ 64 ಇದೆ, ಅದು 64ಕ್ಕಿಂತ ಚಿಕ್ಕದಾಗಿದೆ, ಆದ್ದರಿಂದ ಇದು ಸೂಪರ್ ಸೆಲ್ ಅಲ್ಲ. 79 ತನ್ನ 3 ನೆರೆಹೊರೆಯ ಸಂಖ್ಯೆಗಳಿಗಿಂತ ದೊಡ್ಡದಾಗಿದೆ, ಆದ್ದರಿಂದ ಇದು ಸೂಪರ್ ಸೆಲ್. ಗ್ರಿಡ್ಡಿನಲ್ಲಿ ತುದಿಯ ಸೆಲ್ಗಳಿಗೆ ಕೇವಲ 3 ನೆರೆಹೊರೆಯ ಸೆಲ್ಗಳು ಇರುತ್ತವೆ ಮತ್ತು ಮೂಲೆ ಸೆಲ್ಗಳಿಗೆ ಕೇವಲ 2 ನೆರೆಹೊರೆಯ ಸೆಲ್ಗಳಿರುತ್ತವೆ. ಅವುಗಳಲ್ಲಿರುವ ಸಂಖ್ಯೆ ತಮ್ಮ ನೆರೆಹೊರೆಯ ಸೆಲ್ಗಳಲ್ಲಿರುವ ಸಂಖ್ಯೆಗಳಿಗಿಂತ ದೊಡ್ಡದಿದ್ದರೆ ಅವು ಸೂಪರ್ ಸೆಲ್ಗಳಾಗುತ್ತವೆ. ಇಲ್ಲಿ ನೀವು ನೋಡಬಹುದು, 79ಕ್ಕೆ ನೆರೆಹೊರೆಯ ಸಂಖ್ಯೆಗಳು ಅಲ್ಲಿ ಯಾವುದೆಲ್ಲ? 21, 55 ಮತ್ತು 64. ಈ ಮೂರೂ ಸಂಖ್ಯೆಗಳಿಗಿಂತ 79 ದೊಡ್ಡದಾಗಿದೆ, ಹಾಗಾಗಿ ಇಲ್ಲಿ 79 ಸೂಪರ್ ಸೆಲ್ ಆಗಿರುತ್ತದೆ.
ಈ ಸಂಖ್ಯೆಗಳ ಗ್ರಿಡ್ ಜೋಡಣೆಯಲ್ಲಿ ಸೂಪರ್ ಸೆಲ್ಗಳನ್ನು ಕಂಡುಹಿಡಿಯಿರಿ. ಹಂತ ಹಂತವಾಗಿ ಮುಂದುವರಿದು ಒಂದು ಸೆಲ್ನಲ್ಲಿರುವ ಸಂಖ್ಯೆ ಅದರ ಎಲ್ಲ ನೆರೆಹೊರೆಯ ಸಂಖ್ಯೆಗಳಿಗಿಂತ ದೊಡ್ಡದಿದೆಯೇ ಎಂದು ಪರಿಶೀಲಿಸಿ. ಹಾಗಿದ್ದರೆ ಅದು ಸೂಪರ್ ಸೆಲ್ ಆಗುತ್ತದೆ. ನೆರೆಹೊರೆಯ ಎಂದರೆ ಇಲ್ಲಿ ಎಡ, ಬಲ, ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿರುವ ಸೆಲ್ಗಳಾಗಿವೆ. ಇಲ್ಲಿ 47 ತನ್ನ 3 ನೆರೆಹೊರೆಯ ಸಂಖ್ಯೆಗಳಾದ 20, 39 ಮತ್ತು 41ಕ್ಕಿಂತ ದೊಡ್ಡದು. ಆದ್ದರಿಂದ ಅದು ಸೂಪರ್ ಸೆಲ್. ಎಡ, ಬಲ, ಮೇಲೆ ಮತ್ತು ಕೆಳಭಾಗವನ್ನು ನೀವು ನೋಡಬೇಕಾಗುತ್ತದೆ. 80 ತನ್ನ 4 ನೆರೆಹೊರೆಯ ಸಂಖ್ಯೆಗಳಾದ 36, 45, 74 ಮತ್ತು 67ಕ್ಕಿಂತ ದೊಡ್ಡದು. ಆದ್ದರಿಂದ ಅದು ಸೂಪರ್ ಸೆಲ್. 52 ತನ್ನ 2 ನೆರೆಹೊರೆಯ ಸಂಖ್ಯೆಗಳಾದ 51 ಮತ್ತು 36ಕ್ಕಿಂತ ದೊಡ್ಡದಿದೆ, ಆದರೆ 74ಕ್ಕಿಂತ ದೊಡ್ಡದಲ್ಲ. ಆದ್ದರಿಂದ ಅದು ಸೂಪರ್ ಸೆಲ್ ಅಲ್ಲ. 50 ತನ್ನ ನೆರೆಹೊರೆಯ ಸಂಖ್ಯೆಗಳಾದ 20, 41 ಮತ್ತು 25ಕ್ಕಿಂತ ದೊಡ್ಡದು. ಆದ್ದರಿಂದ ಅದು ಸೂಪರ್ ಸೆಲ್. 98 ತನ್ನ 3 ನೆರೆಹೊರೆಯ ಸಂಖ್ಯೆಗಳಾದ 25, 45 ಮತ್ತು 17ಕ್ಕಿಂತ ದೊಡ್ಡದು. ಆದ್ದರಿಂದ ಅದು ಸೂಪರ್ ಸೆಲ್. ಈ ಪ್ರಶ್ನೆಯಲ್ಲಿ ಕೆಳಗಿನ ಜೋಡಣೆಗಳಲ್ಲಿ ಸೂಪರ್ ಸೆಲ್ಗಳನ್ನು ಕಂಡುಹಿಡಿಯಿರಿ. ಉತ್ತರವನ್ನು ನೋಡಿಕೊಳ್ಳಿ. ಎರಡನೇ ಪ್ರಶ್ನೆ, 2, 3, 5 ಮತ್ತು 7 ಅಂಕಿಗಳನ್ನು ಬಳಸಿ 4 ಅಂಕಿಯ ಸಂಖ್ಯೆಗಳನ್ನು ರಚಿಸಿ ಮತ್ತು ಕೋಷ್ಟಕವನ್ನು ಪೂರ್ಣಗೊಳಿಸಿ. ಬಣ್ಣ ಹಚ್ಚಿರುವ ಸೆಲ್ಗಳು ಮಾತ್ರ ಸೂಪರ್ ಸೆಲ್ಗಳಾಗಿರಬೇಕು. ಸಂಖ್ಯೆಗಳನ್ನು ಪುನರಾವರ್ತಿಸಬೇಡಿ. ಕೆಲವು ಸೆಲ್ಗಳನ್ನು ಈಗಾಗಲೇ ತುಂಬಲಾಗಿದೆ. ಇಲ್ಲಿ 2, 3, 5 ಮತ್ತು 7 ಅಂಕಿಗಳನ್ನು ಬಳಸಿ ರಚಿಸಬಹುದಾದ 4 ಅಂಕಿಯ ಸಂಖ್ಯೆಗಳನ್ನು ಮೊದಲು ಈ ರೀತಿ ಬರೆಯಬೇಕು. ನಂತರ ಬಳಸಲಾದ ಸಂಖ್ಯೆಗಳಿಗೆ ಅಡಿಗೆ ಗೆರೆ ಹಾಕಲಾಗಿದೆ. ಈ ರೀತಿ ಮಾಡಿದಾಗ ನಿಮಗೆ ಗ್ರಿಡ್ಡನ್ನು ಪೂರ್ಣಗೊಳಿಸಲು ಸುಲಭವಾಗುತ್ತದೆ. ನಂತರ ಇಲ್ಲಿ ಬಣ್ಣ ಹಚ್ಚಿದ ಸಂಖ್ಯೆಗಿಂತ ನೆರೆಹೊರೆಯ ಸಂಖ್ಯೆಗಳು ಚಿಕ್ಕ ಸಂಖ್ಯೆಗಳು ಬರುವ ಹಾಗೆ ಈ ಕೋಷ್ಟಕವನ್ನು ಭರ್ತಿ ಮಾಡಬೇಕು. ನೀವು ಪೂರ್ಣಗೊಳಿಸಿದ ಕೋಷ್ಟಕದಿಂದ ಕೋಷ್ಟಕದಲ್ಲಿರುವ ಅತಿ ಚಿಕ್ಕ 4 ಅಂಕಿಯ ಸಂಖ್ಯೆ ಯಾವುದು? ಕೋಷ್ಟಕದಲ್ಲಿರುವ ಅತಿ ದೊಡ್ಡ ಸಮ ಸಂಖ್ಯೆ ಯಾವುದು? 3000ಕ್ಕಿಂತ ದೊಡ್ಡ ಸಂಖ್ಯೆ ಯಾವುದು? ಇಲ್ಲಿ ಕೋಷ್ಟಕದಲ್ಲಿರುವ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 2357. ಕೋಷ್ಟಕದಲ್ಲಿರುವ ಅತಿ ದೊಡ್ಡ ಸಮ ಸಂಖ್ಯೆ 7532. 3000ಕ್ಕಿಂತ ದೊಡ್ಡ ಅತಿ ಚಿಕ್ಕ ಸಂಖ್ಯೆ 3567. ಈಗ ನಾವು ಸಂಖ್ಯಾರೇಖೆಯ ಮೇಲೆ ವಿನ್ಯಾಸಗಳನ್ನು ಕಲಿಯೋಣ. ಸಂಖ್ಯಾರೇಖೆಯನ್ನು ನೆನಪಿಸಿಕೊಳ್ಳಿ. ಇಲ್ಲಿ ತೋರಿಸಿರುವಂತೆ ಈ ಸಂಖ್ಯಾರೇಖೆಯ ಗುರುತುಗಳನ್ನು ಹೊಂದಿವೆ. ವಿಭಾಗಗಳು ಸಮಾನ ಅಂತರದಲ್ಲಿದ್ದು 100, 200, 300 ಇತ್ಯಾದಿಯಾಗಿ ಎಣಿಸಿರುವುದನ್ನು ಗಮನಿಸಿ. ಇದರ ಅರ್ಥ ಪ್ರತಿ ವಿಭಾಗವು 100 ಘಟಕಗಳನ್ನು ಪ್ರತಿನಿಧಿಸುತ್ತದೆ ಎಂದರ್ಥ. ಇದನ್ನೇ ಪ್ರಮಾಣ ಎಂದು ಕರೆಯುತ್ತಾರೆ. ಇಲ್ಲಿ ಪ್ರತಿ ಒಂದು ಭಾಗದ ಪ್ರಮಾಣವು 100 ಘಟಕಗಳಾಗಿರುತ್ತವೆ. ಈ ಸಂಖ್ಯಾರೇಖೆಯು ಇಲ್ಲಿ ತೋರಿಸಿರುವಂತೆ ಗುರುತುಗಳನ್ನು ಹೊಂದಿವೆ. 250, 580, 810ರಂತಹ ಕೆಲವು ಸಂಖ್ಯೆಗಳನ್ನು ನಾವು ಎಲ್ಲಿ ಗುರುತಿಸಬಹುದು?
ಈ ರೀತಿ ನಾವು ಗುರುತಿಸಬಹುದು. 250 ಎಂಬ ಸಂಖ್ಯೆಯು 200 ಮತ್ತು 300ರ ನಡುವೆ ಬರುತ್ತದೆ. ಈ ಸಂಖ್ಯಾ ರೇಖೆಯು ಇಲ್ಲಿ ತೋರಿಸಿರುವಂತೆ ಗುರುತುಗಳನ್ನು ಹೊಂದಿವೆ. 530, 610, 680ರಂತಹ ಕೆಲವು ಸಂಖ್ಯೆಗಳನ್ನು ನಾವು ಎಲ್ಲಿ ಗುರುತಿಸಬಹುದು? 530ನ್ನು ನಾವು ಈ ರೀತಿ ಗುರುತಿಸಬಹುದು. ಇಲ್ಲಿ ಪ್ರತಿ ಒಂದು ಭಾಗದ ಪ್ರಮಾಣ 20 ಘಟಕಗಳು ಎಂದು ತೆಗೆದುಕೊಳ್ಳಲಾಗಿದೆ. ಆಗ 530, 520 ಮತ್ತು 540ರ ನಡುವೆ ಬರುತ್ತದೆ. ಈ ಸಂಖ್ಯಾ ರೇಖೆಯು ಇಲ್ಲಿ ತೋರಿಸಿರುವಂತೆ ಗುರುತುಗಳನ್ನು ಹೊಂದಿದೆ. ಪ್ರಮಾಣವನ್ನು ಬರೆಯಿರಿ. 5335, 5390, 6005ರಂತಹ ಕೆಲವು ಸಂಖ್ಯೆಗಳನ್ನು ನಾವು ಎಲ್ಲಿ ಗುರುತಿಸಬಹುದು? ಇಲ್ಲಿ ಪ್ರಮಾಣ ಪ್ರತಿ ಒಂದು ಭಾಗದ ಪ್ರಮಾಣವು 10 ಘಟಕಗಳಾಗಿವೆ. ಚಿತ್ರದಲ್ಲಿ ತೋರಿಸಿರುವಂತೆ ನಾವು ಈ ಸಂಖ್ಯೆಗಳನ್ನು ಇಲ್ಲಿ ಗುರುತಿಸಬಹುದು. ಈ ಸಂಖ್ಯಾ ರೇಖೆಯು ಇಲ್ಲಿ ತೋರಿಸಿರುವಂತೆ ಗುರುತುಗಳನ್ನು ಹೊಂದಿದೆ. ಪ್ರಮಾಣವನ್ನು ಬರೆಯಿರಿ. ಸಂಖ್ಯಾ ರೇಖೆಯಲ್ಲಿ ಗುರುತಿಸಬಹುದಾದ ಕನಿಷ್ಠ ಮತ್ತು ಗರಿಷ್ಠ ಮೌಲ್ಯಗಳು ಯಾವುವು? ಇಲ್ಲಿ ನಾವು ಪ್ರಮಾಣವನ್ನು 1 ಭಾಗ ಸಮ 1000 ಘಟಕಗಳು ಎಂದು ತೆಗೆದುಕೊಳ್ಳಬಹುದು. ಇಲ್ಲಿ ಕನಿಷ್ಠ ಮೌಲ್ಯ 22,335, ಗರಿಷ್ಠ ಮೌಲ್ಯ 30,335. ನೀವು ಈ ಸಂಖ್ಯಾ ರೇಖೆಯನ್ನು ಭರ್ತಿ ಮಾಡಿದಾಗ ಕನಿಷ್ಠ ಮೌಲ್ಯ ಮತ್ತು ಗರಿಷ್ಠ ಮೌಲ್ಯ ದೊರೆಯುವುದು. ಗಣನಾತ್ಮಕ ಚಿಂತನೆಯ ಪ್ರಶ್ನೆ. ಇಲ್ಲಿ ಒಂದು ಚಿಕ್ಕ ಸಂಖ್ಯೆ ಇರುವ ಬ್ಲಾಕ್ ಮತ್ತು ಒಂದು ದೊಡ್ಡ ಸಂಖ್ಯೆ ಇರುವ ಬ್ಲಾಕಿಗೆ ಸಂಪರ್ಕ ಹೊಂದಿರುವ ಬ್ಲಾಕ್ಗಳ ಸಂಖ್ಯೆಯನ್ನು ಎಣಿಸಿ. ಇಲ್ಲಿ 4 ಬ್ಲಾಕ್ಗಳಿವೆ. ಮುಂದಿನ ಪಾಠದಲ್ಲಿ ನಾವು ಪ್ಯಾಲಿಂಡ್ರೋಮ್ಸ್ ಎಂದು ಕರೆಯಲ್ಪಡುವ ಕೆಲವು ವಿಶೇಷ ಸಂಖ್ಯಾ ವಿನ್ಯಾಸಗಳ ಬಗ್ಗೆ ಕಲಿಯುತ್ತೇವೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.